ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ತಿಂಡಿ ಎಲ್ಲ ತಿಂದು ಆದಮೇಲೇ ನಾವು ನಮ್ಮ ಝೂಝುನ ಕರ್ಕೊಂಡೋಗಿದ್ದು ಹಾಸ್ಪಿಟಲ್ಗೆ. ಆಲ್ಮೋಸ್ಟ್ ಮಧ್ಯಾಹ್ನ ಮೇಲೇ ಆಗಿತ್ತು ಝೂಝುನ ಕರ್ಕೊಂಡೋಗ್ಬೇಕಾದ್ರೆ. ಸಾರಿ, ಅವಳು ಆಟೋದಲ್ಲಿ ಕೂತ್ಕೊತಾಳೆ ಅಂತ ನಾನು ಒಂದು ಐಡಿಯಾನೂ ಇರಲಿಲ್ಲ ನನಗೆ. ಯಾಕೆಂದರೆ ನಾವು ಕಾರಲ್ಲೆಲ್ಲರೂ ಕರ್ಕೊಂಡು ಹೋದಾಗ ಅವಳಿಗೆ ವಾಮಿಟಿಂಗ್ ಆಗ್ತಾಯಿತ್ತು ಕಾರಲ್ಲಿ. ಅದಕ್ಕೆ ಕಾರಲ್ಲಿ ಬೇಡ, ಈ ಸತಿ ಆಟೋದಲ್ಲೇ ಹೋಗ್ಬಿಡೋಣ ಅಂತ ಹೇಳಿಬಿಟ್ಟು ಆಟೋದಲ್ಲಿ ಕರ್ಕೊಂಡು ಹೋದ್ವಿ. ಅಲ್ಲೆಲ್ಲ ಚೆಕಪ್ ಎಲ್ಲ ಮಾಡಿ ಕಿವಿ ಇನ್ಫೆಕ್ಷನ್ ಆಗಿದೆ ಅಂತ ಹೇಳಿ ಒಂದು ಇಂಜೆಕ್ಷನ್ ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ಬರೀತಾಯಿದ್ರು. ಅಲ್ಲೊಂದು ಪಪ್ಪಿ ತುಂಬ ಚೆನ್ನಾಗಿತ್ತು ಅವ್ರು ಇಟ್ಕೊಂಡಿದ್ದು, ಅದಕ್ಕೆ ಅದೊಂದು ವಿಡಿಯೋ ತೊಗೊಂಡೆ. ಹಾಗೆ ನಮ್ಮ ಹಸ್ಬೆಂಡ್ ಇಲ್ಲಿ ಇದಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ, ಮತ್ತು ಕಿವಿ ಡ್ರಾಪ್ಸ್ ತೋರಿಸಿದ್ನಲ್ಲ ಅದು ಕೊಟ್ಟಿದ್ದಾರೆ. ಅದನ್ನು ತೊಗೊತಾ ಇದ್ದಾರೆ ಇಲ್ಲಿ. ಇದು ಬಂದು ಮಾರುತಿ ಮಾರುತಿ ಪೆಟ್ ಕೇರ್ ಸೆಂಟರ್. ತುಂಬ ಚೆನ್ನಾಗಿ ನೋಡಿದ್ರು. ಬಟ್ ನಾವು ಇವಾಗೇ ಕರ್ಕೊಂಡು ಹೋಗಿದ್ದು ತುಂಬ ಒಳ್ಳೆಯದಾಯಿತು. ಯಾಕೆಂದರೆ ನಾಯಿಗಳಿಗೆ ಯಾವ್ದಾದ್ರು ಒಂದು ಹುಳ ಹೋಗಿ ಕೀಡಿಕ್ಬಿಡ್ತು ಅಂದರೆ, ನಮ್ಮ ಹಳ್ಳಿ ಕಡೆ ಹೇಳ್ತಾರೆ ಕೀಡಿಕ್ಕೋದು ಅಂತ, ಬೆಂಗಳೂರು ಸೈಡಲ್ಲಿ ಏನು ಹೇಳ್ತಾರೋ ನಂಗೆ ಗೊತ್ತಿಲ್ಲ. ಅದು ಕೀಡಿಕ್ಬಿಡ್ತು ಅಂದರೆ ಮುಗೀತು ಕತೆ ಅದರದ್ದು. ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು ಝೂಝುನ ಎಷ್ಟು ಕ್ಯೂಟಾಗಿ ನೋಡ್ತಾವಳೆ ಅಂತ. ಕಿವಿ ಅದಕ್ಕೆ ಇನ್ನೂ ಸ್ವಲ್ಪ ನೋವು ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅವಾಗೇ ತೋರ್ಸೋಕ್ಕಾಗಿಲ್ಲ, ಬ್ಲಡ್ ಇತ್ತು ಅಂತ. ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಕಿವಿನ ಹೇಗಾಗೈತೆ ಅಂತ ಅಂದ್ಬಿಟ್ಟು. ಪರವಾಗಿಲ್ಲ, ಅವರೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟರು ನಮ್ಮ ಝೂಝುನ. ಇವಾಗ ಅದಕ್ಕೆ ಬೆಳಗ್ಗೆ 1 ಟೈಮು, ರಾತ್ರಿ 2 ಡ್ರಾಪ್ಸು ಎಲ್ಲ ಈಗ ಡ್ರಾಪ್ಸ್ ಕೊಟ್ಟಿದ್ದಾರಲ್ಲ, ಈ ಡ್ರಾಪ್ಸ್ನ ನಾವು 2 ಟೈಮ್ ಹಾಕ್ಬೇಕಂತೆ. ಬೆಳಗ್ಗೆ 1 ಟೈಮ್, ರಾತ್ರಿ ಮಲ್ಕೋಬೇಕಾದ್ರೆ 1 ಟೈಮು. ಟ್ಯಾಬ್ಲೆಟ್ಸ್ ಕೂಡ ಕೊಟ್ಟಿದ್ದಾರೆ ಅವಳಿಗೆ. ಟ್ಯಾಬ್ಲೆಟ್ಸ್ ಕೂಡ ಕೊಡಬೇಕು ಇವಾಗ, ಅಂದರೆ ಇವಾಗ ನಾನು ಬೆಳಗ್ಗೆ ಹೊತ್ತು ಕೊಡಬೇಕು ಟ್ಯಾಬ್ಲೆಟ್ಸು. ಹಾಗೆ ತಲೆನೋವ್ತಿತ್ತು ಅಂತ ಸ್ವಲ್ಪ ಹಾಲು ಇಕ್ಕೊಂಡು ಕಾಫಿ ಎಲ್ಲ ಮಾಡಿ ಕುಡಿದು, ನಮ್ಮಮ್ಮ ಇದೊಂದು ಸರಕು ಹೊಲ್ಕೊಟ್ಬಿಡು ಅಮ್ಮ ನನಗೆ ಅಂತ ಹೇಳಿದರು. ನಾನು ಅದನ್ನು ಹಿಡ್ಕೊಂಡು ನೋಡಿದ್ರೆ ಫುಲ್ಲು ಪ್ಲೇನ್ ಸ್ಯಾರಿ ಅಲ್ವಾ, ಯಾವ್ದು ಹಿಂದೆ ಯಾವ್ದು ಮುಂದೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಲಾಸ್ಟಿಗೆ ಅದು ಸ್ಟಿಕ್ಕರ್ ಅನ್ಸಿರ್ತಾರಲ್ಲ, ಅದು ನೋಡಿ ಹೊಲ್ದಿದ್ದಾಯಿತು. ಇದು ಲೆವೆಲ್ಲಾಗಿ ಕಟ್ ಮಾಡಿಕೊಂಡು, ಇದು ನಾನು ಮಿಷಿನ್ ತರಿಸ್ಕೊಂಡು ಆಲ್ಮೋಸ್ಟ್ ಒಂದು 3 ತಿಂಗಳು ಮೇಲೆ ಆಯಿತು. ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಜೊತೆಗೆ ನಾನೇನು ಅಂಥ ಹೊಲ್ದು ದಬಾಕ್ಬಿಡ್ತೀನಿ ಅನ್ನೋದೇನೂ ಇಲ್ಲ, ಕಲಿತಿದ್ದೀನಿ. ಅದನ್ನು ಯೂಟ್ಯೂಬ್ ನೋಡೇ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಬ್ಲೌಸ್ ಹೊಲಿಯೋದನ್ನು. ಹಾಗೆ ಈ ಥರ ಮಾಮೂಲಿ ಸ್ಟಿಚ್ ಹಾಕೋದು, ಸೆರಗು ಹೊಲಿಯೋದು ಈ ಥರ ಮಾಡ್ಕೊತಾ ಇದ್ದೀನಿ. ಹಾಗೆ ಮಿಷಿನ್ಗೆ ಥ್ರೆಡ್ ಹಾಕ್ಕೊತಾ ಇದ್ದೆ. ಬಾಬಿನ್ಗೆ ದಾರ ಎಲ್ಲ ಸುತ್ತಾದ್ಮೇಲೆ ಥ್ರೆಡ್ ಹಾಕ್ಕೊಂಡು ಫಸ್ಟ್ ಟೈಮ್ ಹೊಲಿದಾಗ ಅದು ಸ್ಟ್ರೈಟೇ ಬರ್ತಾ ಇರಲಿಲ್ಲ ನನಗೆ. ಹೆಂಗೆಂಗೋ